ಬಾನುಲಿ ಭಾಷಣಗಳು ಹಾಗೂ ಇತರ ಲೇಖನಗಳು. ಇದು ಮಕ್ರ ಮೇಘಾಡಿಯವರ 2ನೇ ಕೃತಿ. ಇದರಲ್ಲಿ 9 ಲೇಖನಗಳಿವೆ. ಆಕಾಶವಾಣಿ ಧಾರವಾಡದಿಂದ ಪ್ರಸಾರವಾದ ಕೆಲವು ಭಾಷಣಗಳು, ಕೆಲವು ಸಮೀಕ್ಷಾ ವರದಿಗಳು, ಇನ್ನು ಕೆಲವು ವಿಶೇಷ ಲೇಖನಗಳು. ಪತ್ರಿಕಾ ವರದಿಗಾರರಾಗಿ ಗಮನ ಸೆಳೆದವರು. ನಂತರದಲ್ಲಿ ಸಾಹಿತ್ಯಿಕ ಸಾಂಸ್ಕೃತಿಕ ಲೋಕಕ್ಕೆ ಪ್ರವೇಶಿಸಿದವರು. ಯುವಶಕ್ತಿಯ ಸದುಪಯೋಗ ಮೊದಲನೇ ಲೇಖನದಲ್ಲಿ ಅನಕ್ಷರತೆ, ಅಜ್ಞಾನ, ಸೋಮಾರಿತನ ಹೋಗಲಾಡಿಸಲು ಯುವಶಕ್ತಿ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಕ್ರಿಯಾಶೀಲವಾಗಬೇಕು. ಸಾಹಿತ್ಯ ಅಧ್ಯಯನ, ಕ್ರೀಡೆ, ಸಮಾಜ ಸೇವೆ ಮುಂತಾದ ಆರೋಗ್ಯಕರ ಹವ್ಯಾಸಗಳಲ್ಲಿ ತೊಡಗಬೇಕೆಂದು ಯುವಕರಿಗೆ ಮಾರ್ಗದರ್ಶನ ಮಾಡಿದ್ದಾರೆ. ಸುಭಾಷ್ ಚಂದ್ರ ಬೋಸರ ತ್ಯಾಗ, ಬಲಿದಾನ ಕುರಿತು 2ನೇ ಲೇಖನವಿದೆ. ಸ್ವಾಮಿ ವಿವೇಕಾನಂದರ ಸಂದೇಶ ಕುರಿತು ಮತ್ತೊಂದು ಲೇಖನ. ರೇಡಿಯೋ ಭಾಷಣಗಳಾಗಿರುವುದರಿಂದ ಕಾಲಮಿತಿ ಮಹತ್ವದ್ದಾಗುತ್ತದೆ. ಕೊಟ್ಟ ಅವಧಿಗೆ ಹೇಳಬೇಕಾದದ್ದನ್ನು ಸಂಕ್ಷಿಪ್ತವಾಗಿ ಹೇಳುವುದು ಅನಿವಾರ್ಯ. ಸಾಮಾನ್ಯರಿಗೂ ಅರ್ಥವಾಗುವಂತೆ ನೇರ ಸರಳ ರೀತಿಯಲ್ಲಿ ಇಲ್ಲಿಯ ಲೇಖನಗಳು ಸಿದ್ಧವಾಗಿವೆ. ನಾ ಮೆಚ್ಚಿದ ಪುಸ್ತಕ ಮತ್ತೊಂದು ಪ್ರಸಾರಿತ ಭಾಷಣ. ಡಾಕ್ಟರ್ ವಿ.ಎಸ್. ಮಾಳೆ ಅವರ ಸಂಶೋಧನಾ ಕೃತಿ ಕನ್ನಡ ಸಾಹಿತ್ಯದಲ್ಲಿ ಕರ್ಣ ಕುರಿತು ಸೊಗಸಾದ ಭಾಷಣ. ರಾಧೆಯ ಅಂಗಾಧಿಪತಿಯಾಗಿ ಕೌಂತೆಯನಾದ ವಿಧಿಯಾಟವನ್ನು ಮನೋಜ್ಞವಾಗಿ ಚಿತ್ರಿಸಿದ ಪರಿಯನ್ನು ಕುರಿತು ಬರೆದಿದ್ದಾರೆ. ಮರೇಗುದ್ದಿಯ ಡಾಕ್ಟರ್ ನಿರುಪಾಧೀಶರ ಮಹಾಮಾನವತಾವಾದಿ ಶ್ರೀ ಸಂಗನಬಸವ ವಿಜಯ ಮಹಾಕಾವ್ಯ ಕುರಿತು ಪ್ರಸಾರವಾದ ಭಾಷಣ. ಯಲ್ಲಟ್ಟಿ ಗ್ರಾಮದಲ್ಲಿ ಮಹಾಕಾವ್ಯ ಕುರಿತು ಜರುಗಿದ ವಿಚಾರ ಸಂಕಿರಣ ಸಂವಾದದ ಸಮೀಕ್ಷಾ ವರದಿ ಉಳಿದ ಲೇಖನಗಳಿಗಿಂತ ಭಿನ್ನವಾದದ್ದು. ಏಕತಾನತೆಯನ್ನು ಕಳೆದುಕೊಂಡರೆ ಸಮಾರಂಭಗಳ ಸಮೀಕ್ಷೆ ಕೂಡ ಲೇಖನಗಳಾಗಬಹುದು. ಮುನ್ನುಡಿಯಲ್ಲಿ ಡಾಕ್ಟರ್ ವಿ.ಎಸ್. ಮಾಳಿ ಅವರು ಬರೆದಿರುವ ಮಾತನ್ನು ಗಮನಿಸಬೇಕು. ತೇರದಾಳದಲ್ಲಿ ಜುಲೈ 23, 2005ರಲ್ಲಿ ಜರುಗಿದ ಜಮಖಂಡಿ ತಾಲೂಕಾ ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನದ ಸಮೀಕ್ಷಾ ವರದಿ. ಸಮ್ಮೇಳನದ ಸರ್ವಾಧ್ಯಕ್ಷರು ಡಾಕ್ಟರ್ ಸಂಗಮೇಶ್ ಬಿರಾದಾರ್ ಅವರು. ಸಮ್ಮೇಳನದ ವಿವಿಧ ಗೋಷ್ಠಿಗಳು, ಭಾಗವಹಿಸಿದ ಸಾಹಿತಿಗಳು ಮುಂತಾಗಿ ಮಹತ್ವದ ಸಂಗತಿಗಳನ್ನು ದಾಖಲಿಸಿದ್ದಾರೆ. ಭಾಗ 2ರಲ್ಲಿ 3 ಲೇಖನಗಳಿವೆ. ತೇರದಾಳದ ಆರಾಧ್ಯ ದೈವ ಶ್ರೀ ಅಲ್ಲಮ ಪ್ರಭುಗಳ ಬಗ್ಗೆ ಮೊದಲನೆಯ ಲೇಖನ. ತೇರದಾಳದ ಇತಿಹಾಸ, ವಿಶೇಷತೆ, ಅಲ್ಲಮಪ್ರಭು ದೇವಸ್ಥಾನದ ಪೂಜಾ ವಿಧಾನ, ಜಾತ್ರೆ, ಕುಸ್ತಿ ಕುರಿತು ವಿವರಣೆ ಇದೆ. ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಶೈಕ್ಷಣಿಕ, ರಾಜಕೀಯ, ಸಾಹಿತ್ಯಿಕ ಕೊಡುಗೆಗಳನ್ನು ಕುರಿತು ಈ ಲೇಖನದಲ್ಲಿ ಸೊಗಸಾದ ನಿರೂಪಣೆ ಇದೆ. ಕೊನೆಯ ಲೇಖನ ಹನಗಂಡಿಯ ಕಂಚಿನ ವಿಗ್ರಹಗಳು. ಲಾಳ್ಕಿ ಮತ್ತು ಗೌರಿಮಣಿ ಮಣಿತನದವರು 3 ತಲೆಮಾರುಗಳಿಂದ ಕಂಚುಗಾರರಾಗಿ ಹೆಸರು ಮಾಡಿದ್ದಾರೆ. ಕರ್ನಾಟಕ ಮಾತ್ರವಲ್ಲದೆ ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ದಿಲ್ಲಿ, ಉತ್ತರ ಪ್ರದೇಶ ಮುಂತಾದ ರಾಜ್ಯಗಳಿಗೆ ಹನಗಂಡಿ ಗ್ರಾಮದವರು ನಾನಾ ಮೂರ್ತಿಗಳನ್ನು, ಸಂಗೀತ ಸಾಧನಗಳನ್ನು ಕಳಿಸಿದ್ದಾರೆ. ಸರ್ಕಾರ ಈ ಕುಲಕಸಬುದಾರರಿಗೆ ಹೆಚ್ಚಿನ ಅನುಕೂಲತೆ ಒದಗಿಸಬೇಕು. ಆದರ್ಶ ಶಿಕ್ಷಕ, ವಾಗ್ಮಿ, ಪತ್ರಕರ್ತ, ಕವಿ, ಉತ್ತಮ ಸಂಘಟಕ, ಉತ್ಸಾಹಿ, ಎಲ್ಲರೊಳಗೊಂದಾಗುವ ಸ್ನೇಹಜೀವಿ ಮಕ್ರ ಮೇಘಾಡಿ ಅವರ ಭಾಷಾಶೈಲಿ ಸರಳ, ಸುಂದರ. ಅವರಿಂದ ಇನ್ನೂ ಮಹತ್ವದ ಕೃತಿಗಳು ಮೂಡಿ ಬರಲಿ ಎಂದು ಹಾರೈಸುತ್ತೇನೆ.